ವೀಕ್ಷಕ ನಮಸ್ಕಾರ. ಈ ದಿನ ಏನು ತಾಲೂಕು ಮಟ್ಟದ ಸ್ಪೋರ್ಟ್ಸ್ ಇವತ್ತು ಏನು ನಡೀತಾ ಇದೆ ಬನ್ನೂರು ಮತ್ತು ಹೋಬಳಿಯಲ್ಲಿರುವಂಥ ಸಿಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ನಡೀತಾ ಅಂಥದ್ದು ನೋಡ್ತಾ ಇದ್ದೀವಿ. ಮತ್ತು ಎಲ್ಲ ಶಿಕ್ಷಕರಿಂದ ಕೂಡ ಬಂದಿದ್ದಾರೆ ಮತ್ತು SDMC ಸದಸ್ಯರು ಮತ್ತು ಏನು ಇಲ್ಲಿ ಇವತ್ತು ಅಚ್ಚುಕಟ್ಟಾದ ಆಯೋಜನೆ ಮಾಡಿರುವಂತಹ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಬಂದಿರೋದು ನಾವು ನೋಡ್ತಾ ಇದ್ದೀವಿ. ಇವಾಗ ಎಷ್ಟು ಸುನೀತಾ ಮೇಡಮ್ ಬರ್ತಾಯಿದ್ದಾರೆ ಇವತ್ತು ಚಾಲನೆ ಕೊಡೋದಕ್ಕೆ. ಹಾಗಾಗಿ ಎಲ್ಲ ಶಿಕ್ಷಕರಿಂದ ಮತ್ತು ಎಲ್ಲ ಹೋಬಳಿಯ ಶಾಲಾ ವೃಂದಗಳು ಬರ್ತಾಯಿದ್ದಾರೆ. ಹಾಗೆ ರೋಟರಿ ಸಂಸ್ಥೆ ಮತ್ತು ಅಧ್ಯಕ್ಷರು ಕೂಡ ಅವರು ಬಂದಿದ್ದಾರೆ. ಜೊತೆಗೆ ಇವತ್ತು ಉತ್ತಮವಾದಂಥ ಒಂದು ವಾತಾವರಣ ಇರೋಂಥ ಇಲ್ಲಿ ಸಿಹಳ್ಳಿ ಉಚ್ಚಮ್ಮನ ದೇವಸ್ಥಾನದಲ್ಲಿ ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯದೊಂದಿಗೆ ಇವತ್ತು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ತಾಲೂಕು ಮಟ್ಟದ ಕ್ರೀಡಾ ಕೂಡ ಆಯೋಜನೆ ಮಾಡೋದು ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ಮಹಿಳೆಯರು ಕೂಡ ಸ್ವಾಗತ ಮಾಡೋದಕ್ಕೆ ಸುನೀತಾ ಮೇಡಮ್ ಅವ್ರನ್ನ SDMC ಸದಸ್ಯರು ಎಲ್ಲರೂ ಕೂಡ ಬಂದಿದ್ದಾರೆ. ಇನ್ನೇನು ಕೆಲವು ಕ್ಷಣದಲ್ಲಿ ಬರ್ತಾಯಿದ್ದಾರೆ. ಸಿಹಳ್ಳಿ ಗ್ರಾಮದಲ್ಲಿ ಇವತ್ತು ಶಾಲಾ SDMC ಅವರು ಕೂಡ ಭಾಗಿಯಾಗಿರೋದನ್ನು ನೋಡ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ಕ್ರೀಡಾಕೂಟ ಆಯೋಜನೆ ಮಾಡಿದ್ದೀರಾ, ಏನು ಹೇಳ್ತೀರಾ ಸರ್? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಬನ್ನೂರು ಕ್ರೀಡಾಕೂಟ ನಡೆಯುವಂಥದ್ದು ಪ್ರತಿ ವರ್ಷ ಇಲಾಖೆಯಲ್ಲಿ ನಡ್ಕೊಂಡು ಬರ್ತಾ ಇರುತ್ತೆ. ಶಿಕ್ಷಣ ಇಲಾಖೆ ವತಿಯಿಂದ ಈ ದಿನ ಬನ್ನೂರು ಹೋಬಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಒಂದು ಕ್ರೀಡಾಕೂಟವನ್ನು ಬನ್ನೂರು ಹೋಬಳಿಯ ಸಿಹಳ್ಳಿ ಗ್ರಾಮದಲ್ಲಿ ನಾವು ಇದನ್ನು ಏರ್ಪಡಿಸ್ಕೊಂಡ್ರು ಸರಿ ಅಷ್ಟೇ. ಈ ಒಂದು ಕಾರ್ಯಕ್ರಮ ಇಲಾಖಾ ವತಿಯಿಂದ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹೋಬಳಿ ಮಟ್ಟದ ಜನಪ್ರತಿನಿಧಿಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾಜಿ ಶಾಸಕರಿರ್ತಕ್ಕಂಥ ಸುನೀತಿರಪ್ಪರು ಆಗಮಿಸ್ತಾ ಇದ್ದಾರೆ. ಅವ್ರನ್ನ ನಾವು ಪೂರ್ವ ಕುಂಭದ ಸ್ವಾಗತದೊಂದಿಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ರೋಟರಿ ಆಗಿರ್ಬೋದು, ಲಯನ್ಸ್ ಆಗ್ಬೋದು, ಲಯನ್ಸ್ ಗ್ರೀನ್ಲ್ಯಾಂಡ್ ಆಗ್ಬೋದು, ಎಲ್ಲ ಅಧ್ಯಕ್ಷರುಗಳು ಬಂದಿದ್ದಾರೆ. ಜೊತೆಗೆ ಇಲಾಖಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ TPO ಮುರ್ಸ್ವಾಮಿ ಸರ್ ಆಗಮಿಸಿದ್ದಾರೆ. ಮತ್ತು ನಮ್ಮ ಎಲ್ಲ ಕ್ರೀಡಾಪಟುಗಳು ಆಗಮಿಸಿದ್ದಾರೆ, ಕ್ರೀಡಾ ಅಧಿಕಾರಿಗಳು ಆಗಮಿಸಿದ್ದಾರೆ. ನಮ್ಮ ಸಂಘ ಸಂಸ್ಥೆಗಳಾದ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿ ನಮ್ಮ ಪುಟ್ಸಮರು ಆಗಮಿಸಿದ್ದಾರೆ, ನೌಕರ ಸಂಘದ ಆಗಮಿಸಿದ್ದಾರೆ, ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಬನ್ನೂರು ಹೋಬಳಿಯ ಎಲ್ಲ ಶಾಲೆಗಳು ಅಂದರೆ ಖಾಸಗಿ ಅನುದಾನಿತ ಅನುದಾನ ರಹಿತ ಎಲ್ಲ ಶಾಲೆಗಳ ಹಿರಿಯ ಪ್ರಾಥಮಿಕ ಕ್ರೀಡಾಪಟುಗಳು ಆಗಮಿಸ್ತಾರೆ. ವಿವಿಧ ಕ್ರೀಡೆಗಳು ಮತ್ತು ಎಲ್ಲರೂ ಕೂಡ ಆಗಮಿಸೋದ್ರಿಂದ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸುಸ್ವಾಗತ ಬಯಸ್ತೇವೆ. ವೀಕ್ಷಕರು, ಇವತ್ತು ಸುನೀತಾ ಮೇಡಮ್ ಕೂಡ ಬಂದರು, ಇನ್ನೇನು ಕಾರ್ಯಚಾಲನೆ ಆಗುತ್ತೆ. ನಾವು ನೋಡ್ತಾ ಇದ್ದಾರೆ ಇಲ್ಲಿ ಮಕ್ಕಳ ವೃಂದ ಬ್ಯಾಂಡ್ ಸೆಟ್ ಸಮೇತ ರೆಡಿ ಇದ್ದಾರೆ. ವಿಶೇಷವಾಗಿ ಇವತ್ತು ಸಿಹಳ್ಳಿ ಗ್ರಾಮ ಇಡೀ ತಾಲೂಕಲ್ಲಿ ಮಾದರಿ ಗ್ರಾಮ ಅಂತ ನಾನು ಹೇಳ್ತಾನೆ ಇರ್ತೀನಿ. ಅದರಲ್ಲೂ ಕೂಡ ಮುಖ್ಯವಾಗಿ ಇಲ್ಲಿ ಮಾಡುವಂಥ ಧಾರ್ಮಿಕ ಕಾರ್ಯಕ್ರಮಗಳು, ಹಾಗೆಯೇ ಇಲ್ಲಿ ಇರುವಂಥ ಒಂದು ಸೌಲಭ್ಯತೆಗಳು ತುಂಬ ಅಚ್ಚುಕಟ್ಟಾದಂಥ ಸೌಲಭ್ಯತೆ. ಒನ್ ಆಫ್ ದ ಹೆಡ್ ಹೋಬಳಿ ಕ್ವಾರ್ಟರ್ ಆಗ್ತಿರುವಂಥ ಒಂದು ಸಿಹಳ್ಳಿ ಗ್ರಾಮ ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಒಂದು ವಿಶೇಷವಾದಂಥ ಮನ್ನಣೆ ಪಡೆದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಎಲ್ಲ ಶಿಕ್ಷಕಿಯರು ಕೂಡ ಬಂದಿರುವಂಥದ್ದು. ಶಾಲಾ ಮಕ್ಕಳು ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಸುನೀತಾ ಮೇಡಮ್ ಅವ್ರನ್ನ ಸ್ವಾಗತ ಕೋರೋದಕ್ಕೆ ಕೂಡ ಬ್ಯಾಂಡ್ ಸೆಟ್ ಮೂಲಕ ರೆಡಿ ಇದ್ದಾರೆ. ತಾವೇನು ಇಲ್ಲಿ ನೋಡ್ತಾ ಇದ್ದೀರೋ ಇವತ್ತು SDMC ಸದಸ್ಯರು ಕೂಡ ಬಂದಿರುವಂಥದ್ದು. ಖಾಸಗಿ ಶಾಲೆಗಳು, ಮುಖ್ಯವಾಗಿ ಖಾಸಗಿ ಶಾಲೆಗಳು ಕೂಡ ಇಲ್ಲಿ ಬಂದಿರುವಂಥದ್ದು. ಸ್ಪೋರ್ಟ್ಸ್ಗೆ ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ರೀತಿಯಾದಂಥ ಹಬ್ಬದ ವಾತಾವರಣ. ಇವತ್ತೇನು ಸಿಹಳ್ಳಿ ಉಚ್ಚಮ್ಮನ ಹಬ್ಬ ಅಂತಲೇ ನಾವು ಹೇಳ್ಬೋದು. ಮಕ್ಕಳ ಹಬ್ಬ ಇದು, ಕ್ರೀಡಾಕೂಟದ ಹಬ್ಬ ಅಂತ ಕೂಡ ನಾವು ಹೇಳ್ಬೋದು. ಪುಟ್ಟ ಮಕ್ಕಳು ಕೂಡ ಇವತ್ತು ಇಲ್ಲಿ ಬಂದಿರೋದು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಖಾಸಗಿ ಶಾಲಾ ಮಕ್ಕಳು ಕೂಡ ಇವತ್ತು ಬಂದಿರೋದು. ಇಲ್ಲಿ ಉತ್ತಮವಾದಂಥ ವ್ಯವಸ್ಥೆ ಇದೆ, ಅದಕ್ಕೋಸ್ಕರ ಇಲ್ಲಿ ಆಯೋಜನೆ ಮಾಡಿರುವಂಥದ್ದು. ಒನ್ ಆಫ್ ದಿ ಏನು ಹೋಬಳಿ ಹೆಡ್ ಕ್ವಾರ್ಟರ್ ಅಂತ ಕೂಡ ನಾವು ಹೇಳ್ಬೋದು ಇದನ್ನು. ಹಾಗೆಯೇ ಎಲ್ಲ ಮೂಲಭೂತ ಸೌಕರ್ಯಗಳು, ಆರೋಗ್ಯ ಇಲಾಖೆ ಇರ್ಬೋದು, ಮತ್ತು ಎಲ್ಲ ಶೈಕ್ಷಣಿಕ ವ್ಯವಸ್ಥೆ ಕೂಡ ಇಲ್ಲಿ ಇರೋದ್ರಿಂದ ಇಲ್ಲಿ ಆಯೋಜನೆ ಮಾಡಿರೋದನ್ನ ನಾವು ನೋಡ್ಬೋದು.
ಹಾಗೆಯೇ ಉಸ್ತುವಾರಿ ಸಚಿವರು ಕೂಡ ಬರಬೇಕಾಗಿತ್ತು, ಅವರು ಕೂಡ ಆಹ್ವಾನ ಇತ್ತು. ಮತ್ತು MP ಸುನಿಲ್ ಬೋಸ್ ಕೂಡ ಬರಬೇಕಾಗಿತ್ತು, ಅವರು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಇಲ್ಲಿ ಬರೋಕ್ಕಾಗಿಲ್ಲ. ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಎರಡೂ ಒಳಪಟ್ಟಂತೆ ಇವತ್ತು ಕಾರ್ಯಕ್ರಮನ ಆಯೋಜನೆ ಮಾಡಿರೋದು ತಾಲೂಕು ಮಟ್ಟದಲ್ಲಿ ಇದು ವಿಶೇಷವಾಗಿ ಇಲ್ಲಿ ಹಮ್ಮಿಕೊಂಡ್ರು ತುಂಬಾ ಖುಷಿಯಾದಂಥ ವಿಚಾರ ಅಂತ ಹೇಳ್ತಾ ಇದ್ದಾರೆ.